ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ನಮ್ಮ ಮನೆ ಗೃಹ ಪ್ರವೇಶದ ವ್ಲಾಗು. ಸಾರಿ, ನಾನು ಲೇಟಾಗಿ ಹಾಕ್ತಾಯಿದ್ದೀನಿ. ನಾನು ಹಾಗೆ ಹೇಳಿದ್ದೆ ನಿಮಗೆ, ಜೂನ್ 21ನೇ ತಾರೀಕು ನಮ್ಮ ಮನೆ ಗೃಹ ಪ್ರವೇಶ ಆಯಿತು ಅಂತ. ನನ್ನ ಹತ್ರ ಯಾವುದೇ ವೀಡಿಯೋಸ್ ಇರಲಿಲ್ಲ. ನನ್ನ ಮಗಳು ಮಾಡಿದ ವೀಡಿಯೋ ಇದು. ಅದನ್ನ ನಾನು ವ್ಲಾಗಲ್ಲಿ ಹಾಕ್ತಾ ಇರೋದು. ಯಾಕೆ ಅಂದರೆ ನಾನು ಬ್ಯುಸಿ ಇದ್ದಿದ್ದರಿಂದ ನನ್ನ ಫೋನ್ ಎಲ್ಲಿತ್ತು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಮತ್ತು ನಾವಿರೋ ಮನೆ ಅಪಾರ್ಟ್ಮೆಂಟಿಂದನೇ ಗಂಗೆ ಪೂಜೆ ಮಾಡಿದ್ದು. ಅಲ್ಲಿಂದ ನಮ್ಮ ಹೊಸ ಮನೆವರೆಗೂ ಗಂಗೆ ಪೂಜೆ ಮಾಡ್ಕೊಂಡು ಕಳಸ ತೊಗೊಂಡೋದ್ವಿ. ನಾವು ವೀರಗಾಸೆನೂ ಸಹ ಮಾಡಿಸಿದ್ರಿಂದ ವೀರಗಾಸೆ ಅವರು ನಮ್ಮ ಜೊತೆನೇ ಅಲ್ಲಿ ಕತೆ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬಂದರು. ತುಂಬ ಚೆನ್ನಾಗಿತ್ತು ಅದು. ಅವರು ಕತೆ ಹೇಳ್ಬೇಕಾದ್ರೆ ನಾವು ಮಧ್ಯೆ ಮಾತಾಡಿದ್ರೆ ಕೋಪ ಬಂದುಬಿಡ್ತಾಯಿತ್ತು ಅವ್ರಿಗೆ. ನಾವು ಆ ಪೂಜೆ ಮಾಡಿಸಿದ್ವಲ್ಲ ಐನೋರು, ಅವರೇ ವೀರಗಾಸೆ ಮಾಡಿದ್ದು. ಇವರು ಕಥೆನೂ ಹೇಳ್ತಾಯಿದ್ರು. ನಾನು ಬೇರೆ ಕಡೆ ಎಲ್ಲ ನೋಡಿದ್ದೀನಿ, ಆದರೆ ಅವರು ಬರೀ ಡ್ಯಾನ್ಸ್ ಮಾಡ್ತಿದ್ದಿದ್ದು ಅಷ್ಟೇ. ಆದರೆ ಇವರು ಕತೆ ಹೇಳ್ತಾಯಿದ್ರು. ಮತ್ತು ನೋಡಿ, ಇದು ಅಕ್ಕಿ, ಈ ತಾಮ್ರದ್ದು ಚಂಬಿನಲ್ಲಿ ಚಂಬು ಬರುತ್ತೆ, ಅದರಲ್ಲಿ ಹಾಕ್ಬಿಟ್ಟು ಅದನ್ನು ನೋಡಿ ಕತ್ತಿನಲ್ಲಿ ಹೆಂಗೆ ತಿರುಗಿಸ್ತಾ ಇದ್ದಾರೆ, ಅಂದರೆ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಅದನ್ನು ನನಗೆ ಮತ್ತು ನಮ್ಮ ಮನೆಯವ್ರನ್ನ ಕರೆದ್ಬಿಟ್ಟು ನನಗೆ ಸೆರಗಿನಲ್ಲಿ ಆ ಅಕ್ಕಿನ ಹಾಕಿದ್ರು. ಆ ಅಕ್ಕಿನ ನಾನು ಇದು ಮನೆಯಲ್ಲಿರೋ ಯೂಸ್ ಮಾಡೋ ಅಕ್ಕಿ ಒಳಗೆ ಹಾಕಬೇಕು. ಆಶೀರ್ವಾದ ಮಾಡ್ತಾರೆ, ಅಂದರೆ ಅಕ್ಕಿನ ಹಾಕ್ಬಿಟ್ಟು ನಮಗೆ ಆಶೀರ್ವಾದ ಮಾಡ್ತಾರೆ. ನನಗೆ ಭಯ ಆಗ್ತಾಯಿತ್ತು ಅವರು ಕಣ್ಬಿಡೋದು ನೋಡಿಬಿಟ್ಟು. ನಾನು ದೂರ ಹೋಗ್ತಾಯಿದ್ದೆ. ಆಲ್ಮೋಸ್ಟ್ ನಾನು ಅವ್ರ ಹತ್ರ ಬಂದಾಗೆಲ್ಲ ಸ್ವಲ್ಪ ಹಿಂದೆನೇ ನಿಂತಿದ್ದೀನಿ ಕೆಲವು ವೀಡಿಯೋಸಲ್ಲಿ. ಅವರು ಕಣ್ಬಿಡೋದು, ಕತ್ತಿ ಬೀಸೋದೆಲ್ಲ ನೋಡಿದ್ರೆ ಭಯ ಆಗೋದು. ಮತ್ತು ಅವರು ಒಂದೇ ಹಿಟ್ಟಿಗೆ ತೆಂಗಿನಕಾಯಿ ಹೊಡೆಯೋರು, ಅಂದರೆ ಎಸೆದ ತಕ್ಷಣವೇ ಕಟ್ಟಾಗ್ತಾಯಿತ್ತು. ನಿಂಬೆಹಣ್ಣು ಅಷ್ಟೇ. ಅಜ್ಜಿಗೂ ಹಿಂಗೆ ಅವ್ರು ನಡ್ಕೊಂಬಂದಾಗೆಲ್ಲ ಎಸೆದ್ರೆ ಸಾಕು, ಹಂಗೇ ಅವರು ಅದನ್ನು ತೆಗೆದು 2 ಪೀಸ್ ಆಗ್ತಾಯಿತ್ತು. ನೋಡಿ, ನಮಗೆ ಆಶೀರ್ವಾದ ಮಾಡಿಬಿಟ್ಟು. ಮತ್ತು ಅವರು ಇದು ಬಾಳೆಕಂದು, ಅಂದರೆ ಬಾಳೆ ಗೊನೆ ಬಿಟ್ಟಿರೋ ಕಂದನ್ನ ಅಲ್ಲಿ ಇಟ್ಬಿಟ್ಟು ಅಲ್ಲಿ ಅನ್ನನ ಸುತ್ತು ನೈವೇದ್ಯ ಮಾಡಿಟ್ಟಿರ್ತಾರೆ. ಕತೆ ಎಲ್ಲ ಹೇಳಾದ್ಮೇಲೆ ಅದನ್ನು ಏನೋ ಬಲಿ ಕೊಡೋದು ಅಂತ ಏನೋ ಮಾಡ್ತಾರೆ. ನೋಡಿ, ಇವಾಗ ಕರ್ಪೂರನ ಬಾಯಿಗೆ ಇಟ್ಕೊಂಡ್ರು. ಅದಾದಮೇಲೆ ಬಾಳೆಕಂದನ ಕತ್ತರಿಸ್ತಾರೆ. ಅಲ್ಲಿಗೆ ಅದು ಮುಗೀತು ಅಂತ. ಅದಾದಮೇಲೆ ಎಲ್ಲರೂ ನಾವು ಒಳಗಡೆ ಪ್ರವೇಶ ಮಾಡಿದ್ವಿ. ಅದಕ್ಕೂ ಮುಂಚೆ ನಮ್ಮ ಕೈಲೇ ಆವಾಗೆ ಅವರು ಹೊಸ್ಲು ಪೂಜೆ ಮಾಡಿ ನಮ್ಮನ್ನು ಪ್ರವೇಶ ಮಾಡಿಸಿ ಹಸು ಪೂಜೆ ಎಲ್ಲ ಮಾಡಿಸಿದ್ರು. ಮತ್ತು ಅದೆಲ್ಲ ಆದಮೇಲೆ ಹಸು ಸ್ವಲ್ಪ ಅದು ಹೆದರ್ಕೊತಾಯಿತ್ತು ಅಂತ ಅದನ್ನು ಬೇಗ ಪೂಜೆ ಮಾಡಿ ಕಳಿಸ್ಬಿಟ್ವಿ. ಮನೆಗೆ ಹಸುನ ಕರ್ಕೊಂಬಂದಿದ್ವಿ. ಫಸ್ಟ್ ಫ್ಲೋರಲ್ಲಿ ರೂಮ್ ಇದೆ ಕೆಳಗಡೆ, ಅಲ್ಲಿ ಬಂದಿತ್ತು. ಇದಾದಮೇಲೆ ಒಳಗಡೆ ಎಲ್ಲ ಕರ್ಕೊಂಡೋಗಿ ಪೂಜೆ ಮಾಡಿದ್ವಿ. ಆದರೆ ಅದು ಯಾವುದೋ ವೀಡಿಯೋ ಸಹ ಇಲ್ಲ. ಯಾಕೆ ಅಂದರೆ ವೀಡಿಯೋ ಯಾರೂ ಮಾಡಿಲ್ಲ, ಕೆಲವು ವೀಡಿಯೋಸ್ ಅಷ್ಟೇ ಇರೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು. ಮತ್ತು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ನಾನು ಕರೆದಿರೋರೆಲ್ಲ ಬಂದಿದ್ದರು, ತುಂಬ ಜನನೇ ಬಂದಿದ್ದರು. ನಾವು ಆಲ್ಮೋಸ್ಟ್ ಎಲ್ಲ ಫೋನಲ್ಲೇ ಕರೆದಿದ್ದು. ಬಂದಿದ್ದರು ತುಂಬ ಜನ. ನನ್ನ ಫ್ರೆಂಡ್ಸು, ಹಸ್ಬೆಂಡ್ ಫ್ರೆಂಡ್ಸು, ನಮ್ಮ ಕಡೆ ರಿಲೇಷನ್ನು, ಮತ್ತು ಅವ್ರ ಕಡೆ ರಿಲೇಷನ್ನು, ನಮ್ಮಮ್ಮ, ನಮ್ಮಪ್ಪ ಮತ್ತು ನಮ್ಮ ದೊಡ್ಡಮ್ಮ ಅವ್ರ ಮಕ್ಕಳು ಎಲ್ಲ ಬಂದಿದ್ದರು. ತುಂಬ ಚೆನ್ನಾಗಾಯಿತು ಗೃಹ ಪ್ರವೇಶ. ಮುಂದಿನ ವ್ಲಾಗಲ್ಲಿ ಕೆಲವು ವೀಡಿಯೋ ಸಿಕ್ಕಿದ್ರೆ ನಾನು ಅದನ್ನು ಆ್ಯಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ರೀತಿ ಆಯಿತು ನಮ್ಮ ಮನೆ ಗೃಹ ಪ್ರವೇಶ. ನಾವು ಇರೋದಕ್ಕೆ ಅಂತೆಲ್ಲ ಕಟ್ಟಿದ್ದು, ನಾವು ಬಾಡಿಗೆಗೆ ಅಂತ ಕಟ್ಟಿರೋದು. ನಾವು ಅಪಾರ್ಟ್ಮೆಂಟಲ್ಲಿದ್ದೀವಿ. ನಾನು ಹಳೆ ವ್ಲಾಗಲ್ಲೆಲ್ಲ ಹೇಳಿದ್ದೀನಿ ಅನಿಸುತ್ತೆ. ಹೀಗಿದೆ ನೋಡಿ ನಮ್ಮ ಮನೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.